ಸಾಮಾಜಿಕ ಸವಲತ್ತು. ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ. ಪ್ರತಿ ಮಂಗಳವಾರ ಬೆಳಿಗ್ಗೆ 10:20ಕ್ಕೆ ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50ಕ್ಕೆ. ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಕೇಳುಗರೆ, ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಅಂಗಸಂಸ್ಥೆಯಾದ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಮುಖಾಂತರ ಸ್ವಉದ್ಯೋಗ ಆಧಾರಿತವಾಗಿ ಸಿಗುತ್ತಿರುವ ಆನ್ಲೈನ್ ಸೇವೆಗಳು ಮತ್ತು ಸೌಲಭ್ಯಗಳ ಕುರಿತು ಮಾಹಿತಿಯನ್ನು ನೀಡಲು ಈ ದಿನದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಸಾಮಾಜಿಕ ಸವಲತ್ತು ಚಟುವಟಿಕೆಗಳ ಕಾರ್ಯಕರ್ತರಾದಂಥ ಶ್ರೀಮತಿ ಜಯಶ್ರೀರವರು. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಪ್ರಮುಖ ಸ್ವಉದ್ಯೋಗ ಆಧಾರಿತ ಆನ್ಲೈನ್ ಸೇವೆಗಳು ಮತ್ತು ಇದರಿಂದ ಸಿಗ್ತಿರುವಂಥ ಸೇವಾ ಸೌಲಭ್ಯಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮಸ್ತೆ ಸರ್. ಮೇಡಮ್, ಮೊದಲನೇದಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಮ್ಮ ಕೇಂದ್ರದ ಮುಖಾಂತರ ಸಿಗ್ತಿರುವಂಥ ಪ್ರಮುಖ ಸ್ವಉದ್ಯೋಗ ಆಧಾರಿತ ಆನ್ಲೈನ್ ಸೇವೆಗಳ ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ಇದ್ರ ಮುಖಾಂತರ ಏನೆಲ್ಲ ಸೇವೆಯನ್ನು ಸಮುದಾಯದ ಆದಿವಾಸಿಗಳಾಗಿರ್ಬೋದು, ಈ ಥರ ಸಮುದಾಯದವರು ಪಡ್ಕೋತಾ ಇದ್ದಾರೆ ಅನ್ನೋ ಕುರಿತು ತಾವು ಮಾಹಿತಿಯನ್ನು ನೀಡಲಿಕ್ಕೆ ಬಂದಿರುವಂಥದ್ದು ತುಂಬ ಖುಷಿಯ ವಿಚಾರ. ಮೊದಲಿಗೆ ಏನಿದು ಸ್ವಉದ್ಯೋಗ ಆಧಾರಿತ ಸೇವೆಗಳು ಎಂದರೆ? ಸ್ವ ಉದ್ಯೋಗ ಆಧಾರಿತ ಸೇವೆಗಳು ಅಂದರೆ ಅವರು ಆಲ್ರೆಡಿ ಒಂದು ವ್ಯವಹಾರನ ಮಾಡ್ತಾ ಇರ್ತಾರೆ, ಇಲ್ಲಾಂದರೆ ಅವ್ರಿಗೆ ಹೊಸದಾಗಿ ಒಂದು ವ್ಯವಹಾರನ ಸ್ಟಾರ್ಟ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಇದನ್ನು ಪ್ರಮೋಟ್ ಮಾಡೋ ನಿಟ್ಟಿನಲ್ಲಿ ನಾವು ಅವ್ರಿಗೆ ಏನಾದರೂ ಹಿಂದೆಯಿಂದ ಬ್ಯಾಕ್ ಎಂಡಿಂದ ಸಪೋರ್ಟ್ ಕೊಡ್ತೀವಿ. ಆ ಸೇವೆಗಳನ್ನೇ ಸ್ವ ಉದ್ಯೋಗ ಆಧಾರಿತ ಸೇವೆಗಳು ಅಂತ ಕರಿತೀವಿ. ಅಂದರೆ ಪ್ರಮುಖವಾಗಿ ಇದು ಸರ್ಕಾರಿ ಇಲಾಖೆಗಳ ಮುಖಾಂತರ ಲಭ್ಯ ಇರುವಂಥ ಸ್ವಉದ್ಯೋಗ ಆಧಾರಿತ ಸೇವೆಗಳಾಗಿರುತ್ತೆ. ಸರ್ಕಾರಿ ಇಲಾಖೆ ಜೊತೆಗೆ ಬ್ಯಾಂಕ್ ಜೋಡಣೆ ಆಗಿರುತ್ತೆ. ಸರ್ಕಾರಿ ಇಲಾಖೆಯಿಂದ ಡೈರೆಕ್ಟ್ ಇದು ಲೋನು ಬಿಡುಗಡೆ ಆಗೋದಿಲ್ಲ, ಬ್ಯಾಂಕ್ ಜೋಡಣೆಯೊಂದಿಗೆ ಬಿಡುಗಡೆ ಆಗುತ್ತೆ. ಸ್ವ ಉದ್ಯೋಗ ಆಧಾರಿತ ಸೇವೆಗಳಲ್ಲಿ ಯಾವುದು ಕೂಡ ಡೈರೆಕ್ಟ್ ಆಗಿ ಬಿಡುಗಡೆ ಆಗೋ ಲೋನ್ಗಳು ಯಾವುದೂ ಇಲ್ಲ. ಸರ್ಕಾರ ಮತ್ತು ಬ್ಯಾಂಕ್ ಜೋಡಣೆ ಮುಖಾಂತರನೇ ಈ ಯೋಜನೆಗಳು ಅಥವಾ ಈ ಸೌಲಭ್ಯಗಳು ಸಿಗೋದಕ್ಕೆ ಸಾಧ್ಯ. ಹಾಗಿದ್ರೆ ಪ್ರಮುಖವಾಗಿ ಯಾವ್ಯಾವೆಲ್ಲ ಸ್ವಉದ್ಯೋಗ ಆಧಾರಿತ ಯೋಜನೆಗಳಿಗೆ ತಮ್ಮ ಕೇಂದ್ರದ ಮುಖಾಂತರ ಅರ್ಜಿಯನ್ನು ಹಾಕೋದಾಗಿರ್ಬೋದು, ಅದ್ರ ಮುಖಾಂತರ ಅವ್ರಿಗೆ ಸೇವೆ ಸೌಲಭ್ಯಗಳನ್ನ ಒದಗಿಸೋದಾಗಿರ್ಬೋದು ಮಾಡಲಾಗ್ತಾ ಇದೆ? ಮೊದಲನೇದಾಗಿ ಬಂದರೆ PMEGPಗೆ ಅಪ್ಲಿಕೇಶನ್ಗಳನ್ನ ಹಾಕ್ತೀವಿ. ತದನಂತರ NLM ಆಗಿರ್ಬೋದು, ಮುದ್ರಾ ಆಗಿರ್ಬೋದು, ಮತ್ತು ಟ್ರೈಬಲ್ ಸಬ್ ಪ್ಲ್ಯಾನ್ ಅಡಿಯಲ್ಲೂ ಕೂಡ ಸೋಷಿಯಲ್ ಕಾಂಪೊನೆಂಟ್ ಪ್ಲ್ಯಾನ್ ಆ್ಯಂಡ್ ಟ್ರೈಬಲ್ ಸಬ್ ಪ್ಲ್ಯಾನ್ ಅಂತ ಒಂದು ಯೋಜನೆ ಇದೆ. ಅದರಡಿಯಲ್ಲಿ SC STಗಳಿಗೆ ಲೋನನ್ನು ಹಾಕಿರ್ಬೋದು, ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ. ಮತ್ತು ಅವರೇನಾದರೂ ಸೆರಿಕಲ್ಚರ್ ಮೇಲೆ ಇಂಟ್ರೆಸ್ಟ್ ಇದ್ದಾರೆ ಅಂದರೆ ಸೆರಿಕಲ್ಚರ್ ಮೇಲೆ ನಾವು ಅದ್ರ ಮುಖಾಂತರ ಅಪ್ಲಿಕೇಶನ್ಗಳನ್ನ ಹಾಕ್ಸೋದಿರೋದಿಲ್ಲ. ನಾವು ಡೈರೆಕ್ಟಾಗಿ ಸೆರಿಕಲ್ಚರ್ ಡಿಪಾರ್ಟ್ಮೆಂಟ್ ಜೊತೆ ಮಾತಾಡ್ಬೋದು, ಸಬ್ಸಿಡಿಯಲ್ಲಿ ಅವ್ರಿಗೆ ಅಮೌಂಟನ್ನು ರಿಲೀಸ್ ಮಾಡಿಕೊಡೋದು, ಈ ಥರ ಅಪ್ಲಿಕೇಶನ್ಗಳನ್ನ ಹಾಕಿಸ್ತಾ ಇದ್ದೀವಿ. ಸದ್ಯಕ್ಕೆ ಇದಿಷ್ಟೇ ಅಪ್ಲಿಕೇಶನ್ಗಳನ್ನ ಆಗ್ತಾ ಇರೋದು. ಈಗ ಪ್ರಮುಖವಾಗಿ ತಾವು ಹೇಳಿದಂಥ ಸ್ವಉದ್ಯೋಗ ಆಧಾರಿತ ಯೋಜನೆಗಳು ಏನೇನು ಬರ್ತವೆ, ಈ ಯೋಜನೆಗಳಿಗೆ ಯಾರ್ಯಾರೆಲ್ಲ ಅರ್ಹ ಫಲಾನುಭವಿಗಳು ಒಳಪಡ್ತಾರೆ ಮತ್ತು ಇದಕ್ಕೆ ಅಗತ್ಯ ದಾಖಲಾತಿಗಳಾಗಿರ್ಬೋದು ಏನೇನೆಲ್ಲ ಬೇಕಾಗುತ್ತೆ? ಫಲಾನುಭವಿಗಳು ಅಂತ ತಗೊಂಡ್ರೆ ನಾವು ಎಲ್ಲೂ ಹೋಗಿ ಫಲಾನುಭವಿಗಳನ್ನ ಹುಡ್ಕೋ ಚಾನ್ಸಸ್ ಇರಲ್ಲ. ಯಾಕಂದರೆ ನಮ್ಮ ಕೇಂದ್ರದಲ್ಲೇ ಸುಮಾರು ಟ್ರೈನಿಂಗ್ಗಳನ್ನ ಕೊಡ್ತಾ ಇದ್ದೀವಿ. ಅದ್ರ ಮೇಲೆ ಬಂದರೆ ಹಸು ಸಾಕೋರು, ಕುರಿ ಸಾಕೋರು, ಕೋಳಿ ಸಾಕೋರು ಎಲ್ಲರಿಗೂ ಟ್ರೈನಿಂಗನ್ನು ನೀಡ್ತಾ ಇದ್ದೀವಿ. ಅಗ್ರಿಕಲ್ಚರ್ ಅಂತ ಇಲ್ಲದೆ ವೊಕೇಶ್ನಲ್ ಟ್ರೈನಿಂಗು ಮತ್ತು ಇನ್ಸ್ಟಿಟ್ಯೂಷನಲ್ ಬೇಸ್ಡ್ ಟ್ರೈನಿಂಗು ನೀಡ್ತಾ ಇದ್ದೀವಿ. ಇಷ್ಟು ಟ್ರೈನಿಂಗ್ಸ್ಗಳಿಗೆ ಹೆಲ್ಪ್ ಆಗೋಂಗೆ ಲೋನ್ಗಳೆಲ್ಲ ಇದೆ. ಪ್ರಮುಖವಾಗಿ PMEGP, NLM, ಮುದ್ರಾ ಮತ್ತು ಸೋಷಿಯೋ ಕಾಂಪೊನೆಂಟ್ ಟ್ರೈಬಲ್ ಸಬ್ ಪ್ಲ್ಯಾನ್ ಇದೆ. ಅದನ್ನು ಬಿಟ್ಟರೆ ರೇಷ್ಮೆ ಇಲಾಖೆಯಿಂದ ಲೋನ್ಗಳನ್ನ ಕೊಡಿಸೋದಾಗಿರ್ಬೋದು, ಮತ್ತು ಕುಸುಮ್ B ಯೋಜನೆ ಇದೆ. ಈ ಥರ ಲೋನ್ಗಳಿಗೆ ಅಪ್ಲಿಕೇಶನ್ಗಳನ್ನ ಹಾಕಿಸ್ತಾ ಇದೆ. ಪ್ರಮುಖವಾಗಿ ಯಾರ್ಯಾರಿಗೆಲ್ಲ ಈ ಯೋಜನೆಗಳಿಗೆ ತಾವು ಇದುವರೆಗೂ ಅರ್ಜಿಯನ್ನು ಹಾಕಿಸ್ತಾ ಬರ್ತಾ ಇದ್ದೀರಾ ಮತ್ತು ಹೇಗೆ ಯೋಜನೆಯ ಸೌಲಭ್ಯವನ್ನು ತಲುಪಿಸ್ತಾ ಇದ್ದೀರಾ? ನಮ್ಮ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಯಾರ್ಯಾರು ಟ್ರೈನಿಂಗ್ಗಳನ್ನ ಪಡೆದುಕೊಂಡ ನಂತರ ಪ್ಲೇಸ್ಮೆಂಟ್ ಇದ್ದಾರೆ ಅಂದರೆ ಅವರು ಹಸು ಟ್ರೈನಿಂಗ್ ತೊಗೊಂಡಿರೋರು ಹಸನ್ನ ಸಾಕ್ತಾ ಇದ್ದಾರಾ, ಅಥವಾ ಸ್ಪೋಕನ್ ಇಂಗ್ಲೀಷ್ ತಗೊಂಡಿರೋರು ಅವ್ರು ಕೆಲಸಕ್ಕೇ ಹೋಗ್ತಾ ಇದ್ದಾರಾ, ಎಲೆಕ್ಟ್ರಿಷಿಯನ್ ಟ್ರೈನಿಂಗ್ ತೊಗೊಂಡಿರೋರು ಅದರ ಪೂರಕವಾಗಿ ಕೆಲಸ ಮಾಡ್ತಾ ಇದ್ದಾರಾ ಅಂತ ನೋಡೋಕ್ಕೆ ಪ್ಲೇಸ್ಮೆಂಟ್ ಟೀಮ್ ಅವರಿದ್ದಾರೆ. ಅವರು ಅದನ್ನು ಹೋಗ್ಬಿಟ್ಟು ನೋಡ್ತಾ ಇರ್ತಾರೆ, ಎನಿ ಟೈಮ್ ಚೆಕ್ ಮಾಡ್ತಾ ಇರ್ತಾರೆ. ಇನ್ ಕೇಸ್ ಏನಾದರೂ ಅವ್ರಿಗೆ ಕೆಲಸ ಬೇಕು ಅಂದರೆ ಕೊಡಿಸೋ ನಿಟ್ಟಿನಲ್ಲಿ ಅವರು ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಅದ್ರ ಮೇಲೆ ಒಂದು ಸ್ಟೆಪ್ ಹೋದರೆ ಅವ್ರಿಗೆ ಕೆಲಸ ಏನೋ ಕೊಡಿಸ್ತಿದ್ದೀವಿ, ಕೆಲಸ ಏನೋ ಮಾಡ್ತಿದ್ದಾರೆ, ಬಟ್ ಅದರಲ್ಲೂ ಕೂಡ ನಾನು ಸ್ವ ಉದ್ಯೋಗವನ್ನು ಮಾಡಿ ಜಾಸ್ತಿ ಹಣ ಗಳಿಸ್ಬೇಕು ಮತ್ತು
ಸಮಾಜದಲ್ಲಿ ಒಂದು ಗೌರವ ಗಣತೆಯನ್ನು ಪಡ್ಕೋಬೇಕು ಅನ್ನೋರು ಸುಮಾರು ಜನ ಆಸೆಯಿಂದ ಇದ್ದಾರೆ. ಅಂಥವ್ರನ್ನ ನಾವು ಇವಾಗ ಅವರು ಟ್ರೈನಿಂಗ್ ಹೋಗಿ ಫೀಲ್ಡಲ್ಲಿ ಅವರು ಈ ಥರ ಸಾಕ್ತಾ ಇದ್ದೀರಾ, ಚೆನ್ನಾಗಿ ಸಾಕ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾಗ ಸಾಕ್ತಾ ಇದ್ದೀವಿ, ಬಟ್ ನಮ್ಗೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮಾಡಬೇಕು ಅನ್ನೋ ಆಸೆ ಇದೆ ಅಂತ ಒಬ್ಬೊಬ್ಬರು ಹೇಳ್ತಾರೆ. ಅಂಥ ಟೈಮಲ್ಲಿ ಅವರು ನಮಗೆ ಇನ್ನೂ ಜಾಸ್ತಿ ಅಪ್ಲಿಕೇಶನ್ಗಳನ್ನ ಹಾಕಿ ದೊಡ್ಡ ಮಟ್ಟದಲ್ಲಿ ಇವರು ಸ್ವ ಉದ್ಯೋಗವನ್ನು ಜಾಸ್ತಿ ಮಾಡ್ಕೋಬೇಕು ಅನ್ನೋ ಆಸೆ ಇದೆ ಅಂತ ಯಾರ್ಯಾರು ಫಲಾನುಭವಿಗಳು ಇಷ್ಟಪಡ್ತಾರೋ ಅವ್ರಿಗೆಲ್ಲ ಮುಂದಿನ ನಿಟ್ಟಲ್ಲಿ ತಗೊಂಡು ಹೋಗ್ಬಿಟ್ಟು ಗೌರ್ಮೆಂಟ್ ಸ್ಕೀಮ್ಗಳಿಗೆ ಅಪ್ಲೈ ಮಾಡಿಸೋ ಕೆಲಸವನ್ನು ಮಾಡ್ತಾ ಇರ್ತೀವಿ. ಈಗ ಮೇಡಮ್, ಪ್ರಮುಖವಾಗಿ ತಾವಳಿದಂಥ ಯೋಜನೆಗಳಲ್ಲಿ PM ವಿಶ್ವಕರ್ಮ ಅನ್ನೋದು ಒಂದು ಮುಖ್ಯವಾದದ್ದು. ಇದೊಂಥರ ಕೌಶಲ್ಯ ಆಧಾರಿತ ಸ್ವಉದ್ಯೋಗವನ್ನು ಮಾಡೋ ನಿಟ್ಟಿನಲ್ಲಿ ಸರ್ಕಾರಿ ಯೋಜನೆ ಮುಖಾಂತರ ಸಾಲ ಸೌಲಭ್ಯ ಸಿಗುವಂಥ ಯೋಜನೆ. ಪ್ರಮುಖವಾಗಿ ಯಾವ ರೀತಿಯಾದಂಥ ಕೌಶಲ್ಯ ಆಧಾರಿತ ಫಲಾನುಭವಿಗಳಿಗೆ ಈ ಯೋಜನೆ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿದ್ದೀರಾ? ಇದರಲ್ಲಿ ಸುಮಾರು 28 ತರಹದ ಕೌಶಲ್ಯಾಧಾರಿತ ತರಬೇತಿಗಳಿದೆ. ಅದ್ರ ಮುಖಾಂತರ ಲೋನನ್ನು ಪಡಿಬೋದು. ಆದರೆ ನಾವು ಅಪ್ಲಿಕೇಶನ್ ಹಾಕಿರೋದೆಲ್ಲ ನಮ್ಮ ಟ್ರೈನಿಂಗ್ಸ್ ಅಂಡರಲ್ಲಿ ಬರೋದು ಅಂದರೆ ಬ್ಯೂಟಿಷಿಯನ್ಗೆ ಹಾಕಿದ್ದೀವಿ. ಅದು ಬಿಟ್ಟರೆ ಟೈಲರಿಂಗ್, ಫ್ಯಾಷನ್ ಡಿಸೈನಿಂಗ್, ಟೈಲರಿಂಗ್ ಯಾರು ಮಾಡ್ತಾ ಇದ್ದಾರೆ ಅವ್ರಿಗೆ ಹಾಕಿದ್ದೀವಿ. ಇದೆರಡನ್ನೇ ನಾವು ನಮ್ಮ ಟ್ರೈನಿಂಗ್ಸಲ್ಲಿ ಬರೋ ಪ್ಲ್ಯಾನ್ ಮುಖಾಂತರ PM ವಿಶ್ವಕರ್ಮಗೆ ಹಾಕ್ಸಿರೋದು ಅಂದರೆ ಇವೆರಡೇ ಅಪ್ಲಿಕೇಶನ್ ಏನೇ ಸರ್. ಹಾಗೇನೆ ಮೇಡಮ್, ಈಗ ಉತ್ಪನ್ನ ವಲಯ ಅಥವಾ ಸೇವಾ ವಲಯವನ್ನು ಗುರಿಯಾಗಿಟ್ಕೊಂಡು PMEJP ಮತ್ತು ಮುದ್ರಾ ಯೋಜನೆ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ಆ ಯೋಜನೆ ಮುಖಾಂತರ ಒಂದು ಸಾಲ ಸೌಲಭ್ಯವನ್ನು ಪಡ್ಕೊಂಡು ಉದ್ಯಮವನ್ನು ಮುಂದುವರಿಸೋದಾಗಿರ್ಬೋದು, ಬೆಳವಣಿಗೆ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಈ ಯೋಜನೆಗಳಿಗೆ ಸಾಲ ಸೌಲಭ್ಯ ಸಿಗ್ತಾ ಇದೆ. ಯಾವ್ಯಾವ ಪ್ರಮುಖ ಉತ್ಪನ್ನ ಅಥವಾ ಸೇವಾ ವಲಯದ ಉದ್ಯಮಗಳಿಗೆ ತಾವು ಈ ಯೋಜನೆ ಮುಖಾಂತರ ಅರ್ಜಿ ಸಲ್ಲಿಸ್ತಾ ಇದ್ದೀರಾ? ಉತ್ಪನ್ನ ವಲಯ ಅಂತ ಬಂದರೆ ಟ್ರೈಬಲ್ ಸಬ್ಪ್ಲಾನ್ಗೆ ಹೋಗ್ತೀವಿ ಸರ್. ಟ್ರೈಬಲ್ ಸಬ್ಪ್ಲಾನ್ ಬಂದು ಅದು ಬ್ಯಾಂಕ್ಗೂ ಜೋಡಣೆ ಆಗಿರಲ್ಲ, ಈ ಕಡೆ ಗೌರ್ಮೆಂಟ್ಗೂ ಜೋಡಣೆ ಆಗಿರಲ್ಲ. ಅದು ಮೈಸೂರಲ್ಲಿ ಖಾದಿ ಮತ್ತು ಗ್ರಾಮೋದ್ಯೋಗ ಕೇಂದ್ರದಿಂದ ಡೈರೆಕ್ಟ್ ಬಿಡುಗಡೆ ಆಗುವಂಥ ಒಂದು ಲೋನು. ಅದಕ್ಕೆ ಜಾಸ್ತಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಅಂತ ಬಂದಾಗ ಜಾಸ್ತಿ ಟ್ರೈಬಲ್ ಸಬ್ಪ್ಲಾನ್ಗೆ ನಾವು ಆದ್ಯತೆನ ಕೊಡ್ತೀವಿ. ಡೈರೆಕ್ಟ್ ಅಲ್ಲೇ ಹೋಗ್ಬೋದು, ಡೈರೆಕ್ಟ್ ಲೋನ್ ಮಾಡಿಸ್ಬೋದು, ಯಾವುದೇ ಥರದ ಬ್ಯಾಂಕ್ಗೆ ಏನು ಹೋಗೋ ಅವಶ್ಯಕತೆ ಇರಲ್ಲ ಅಂತ ಅಂದ್ಬಿಟ್ಟು. ಇನ್ ಕೇಸ್ ಏನಾದರೂ ಅವರು ನಾವು ಹಸು ಕುರಿ ಕೋಳಿ ಸಾಕೋದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂದರೆ ನಾವು ಸೇವಾ ವಲಯನೇ ಚೂಸ್ ಮಾಡಬೇಕು. ಸೊ ಅವಾಗ ಅಲ್ಲಿಗೆ ನಾವು ಅಪ್ಲಿಕೇಶನ್ ಹಾಕೋದಕ್ಕೆ ಬರೋದಿಲ್ಲ. ಸೊ ಅವ್ರಿಗೆ PMEJP ಆಗಿರ್ಬೋದು, NLM ಮತ್ತು ಮುದ್ರಾ, ಈ 3 ಅಡಿಯಲ್ಲಿ ಅವರು ಯಾವುದಕ್ಕೆ ಅವರು ಸೂಟೇಬಲ್ ಆಗ್ತಾರೋ ಅದನ್ನು ನಾವು ಅವ್ರಿಗೆ ನೋಡಿ ಅಪ್ಲಿಕೇಶನ್ಗಳನ್ನ ಹಾಕ್ಸ್ತೀವಿ. ಆಲ್ಮೋಸ್ಟ್ ಅಲ್ಲಿ ಇವಾಗ ನಾವು ಹಾಕ್ಸ್ತಾ ಇರೋದೇ PMEJPಗೆ ಜಾಸ್ತಿ. NLM ಬಂದು ವರ್ಷಕ್ಕೆ 1 ಸರಿನೋ ಅಥವಾ 2 ಸರಿನೋ ಅಷ್ಟೇ ಆನ್ಲೈನ್ ಓಪನ್ ಆಗೋದು. ಅದರಿಂದ PMEJP ಮತ್ತು ಮುದ್ರಾ ಎನಿ ಟೈಮ್ ಆನ್ಲೈನ್ ಪೋರ್ಟಲ್ ಎನಿ ಟೈಮ್ ಓಪನ್ ಇರುತ್ತೆ. ಅಂದರೆ ಮುದ್ರಾ ನಾವು ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ, ಅದು ಡೈರೆಕ್ಟ್ ಬ್ಯಾಂಕಿಗೆ ಹೋಗಿ ಮಾತಾಡ್ತೀವಿ. PMEJP ಮಾತ್ರ ನಮ್ಮ ಕಡೆಯಿಂದ ಅಪ್ಲಿಕೇಶನ್ಗಳು ಆಗ್ತಾ ಇರುತ್ತೆ. ಹಾಗೇನೆ ಮೇಡಮ್, ಈ ಮುದ್ರಾ ಯೋಜನೆಗೆ ಮತ್ತು PMEJP ಈ ಯೋಜನೆಗೆ ಮುಖ್ಯವಾಗಿ ಪ್ಲಾನಿಂಗ್ ರಿಪೋರ್ಟ್ ಬೇಕಾಗುತ್ತೆ. ಯೋಜನಾ ವರದಿ ಅಂತ ಏನಿರುತ್ತೆ ಅದು ಬೇಕಾಗುತ್ತೆ ಆ ಉದ್ಯಮದ ಕುರಿತು. ಅದನ್ನು ಕೂಡ ತಮ್ಮ ಮುಖಾಂತರನೇ ರೆಡಿ ಮಾಡಿ ಅರ್ಜಿಯನ್ನು ಹಾಕ್ಲಾಗ್ತಾ ಇದೆಯಾ? ಖಂಡಿತ ಸರ್. ಯಾಕಂದರೆ ಒಂದು ಅಪ್ಲಿಕೇಶನ್ ಅಂತ ಬಂದಾಗ ಅದರ ಪೂರಕವಾಗಿ ಯೋಜನಾ ವರದಿನ ರೆಡಿ ಮಾಡೋದ್ರ ಮಾತ್ರ ಇಲ್ಲದೆ ಅವ್ರಿಗೆ ಅಪ್ಲಿಕೇಶನ್ ಹಾಕೋದು, ಅವರ ಬ್ಯಾಂಕ್ ಜೊತೆ ಮಾತಾಡೋದು, PMEJP ಆಫೀಸಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಹೋಗಿ ಮಾತಾಡೋದು, ಈ 4 ಕೆಲಸಗಳನ್ನು ಕೂಡ ನಾವೇ ಕವರ್ ಮಾಡ್ತೀವಿ ಸರ್. ಹಾಗೇನೆ ಮೇಡಮ್, ಈಗ ತಾವು ಮೊದಲೇ ಹೇಳಿದಾಗೆ ಸೋಷಿಯಲ್ ಕಾಂಪೊನೆಂಟ್ ಟ್ರೈಬಲ್ ಸಬ್ಪ್ಲಾನ್ ಯೋಜನೆ ಅಡಿಯಲ್ಲಿ ಪ್ರಮುಖವಾಗಿ ಆದಿವಾಸಿಗಳಿಗೆ ನೇರವಾಗಿ ಸಾಲ ಸೌಲಭ್ಯ ತಲುಪಿಸೋ ನಿಟ್ಟಿನಲ್ಲಿ ಈ ಯೋಜನೆ ಮುಖಾಂತರ ಕೂಡ ಸೌಲಭ್ಯಗಳನ್ನ ಕಲ್ಪಿಸಿಕೊಡ್ಲಾಗ್ತಾ ಇದೆ. ಪ್ರಮುಖವಾಗಿ ಇದ್ರ ಕುರಿತು ಈಗಾಗಲೇ ಫಲಾನುಭವಿಗಳಾಗಿರೋ ಕುರಿತು ಮಾಹಿತಿಯನ್ನು ತಿಳಿಸ್ಕೊಡಿ. ಟ್ರೈಬಲ್ ಸಬ್ಪ್ಲಾನ್ ಬಂದು ನಮಗೆ ಗೊತ್ತಾಗಿರೋದೇ ಇವಾಗ ಒಂದು 6 ತಿಂಗಳ ಹಿಂದೆಯಿಂದ ಈ ಥರ ಟ್ರೈಬಲ್ ಸಬ್ಪ್ಲಾನ್ ಇದೆ ಅಂತ ಅಂದ್ಬಿಟ್ಟು. ಮುಂಚೆ ಯಾರಿಗೂ ಇದು ಗೊತ್ತಿರಲಿಲ್ಲ. ನಾವು PMEJP ಆಫೀಸ್ನ ವಿಸಿಟ್ ಮಾಡ್ತಾ ಅಲ್ಲಿ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಕಮಿಷನ್ ಅಂತ ಒಂದು ಆಫೀಸ್ ಇದೆ. ಅವ್ರು ಹೇಳಿದ್ರು ಈ ಥರ ಟ್ರೈಬಲ್ ಸಬ್ಪ್ಲಾನ್ ಇದೆ, ಇದರಡಿಯಲ್ಲಿ ನೀವು ಲೋನ್ನ ಪಡ್ಕೋಬೋದು. ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಇರೋರು 10 ಲಕ್ಷ ಲೋನ್ನ ಪಡಿಬೋದು, ಅದರಲ್ಲಿ 5 ಲಕ್ಷ ಸಬ್ಸಿಡಿ ಇರುತ್ತೆ ಅಂತ ಹೇಳಿದ್ರು. ಇವಾಗ ನಾವು ನಮ್ಮದು ಏನು ಯೂನಿಟ್ಸ್ IGA ಇನ್ಕಮ್ ಜನರೇಷನ್ ಆಕ್ಟಿವಿಟಿ ಅಂಡರಲ್ಲಿ ಯಾವ್ದಾವ ಯೂನಿಟ್ಸ್ ನಡೀತಾ ಇದೆಯೋ ಅದರದೆಲ್ಲ ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ಎಲ್ಲರ ಹತ್ರನೂ ಎಲ್ಲ ಡಾಕ್ಯುಮೆಂಟ್ಸು ಇರಲ್ಲ ಸದ್ಯಕ್ಕೆ. ನಾವು ಅದನ್ನೆಲ್ಲ ರೆಡಿ ಮಾಡಿಸಿ ಆಮೇಲೆ ಅಪ್ಲಿಕೇಶನ್ಗಳನ್ನ ಕೊಡೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಅದರಿಂದ ಆಲ್ರೆಡಿ ನಾವು ಒಂದು 90% ಅಪ್ಲಿಕೇಶನ್ಸ್ ಎಲ್ಲ ಕಲೆಕ್ಟ್ ಆಗಿದೆ. ಬಟ್ ಇನ್ನೂ ಅದರ ಅಂಡರಲ್ಲಿ ಸುಮಾರು ಅಪ್ಲಿಕೇಶನ್ಗಳನ್ನ ರೆಡಿ ಮಾಡೋದು ಇದೆ ಹೊರಗಡೆ, ಅದನ್ನ ರೆಡಿ ಮಾಡಿಸ್ತಾ ಇದ್ದೀವಿ. ಮಾಡಿಸಿದ ತಕ್ಷಣ ನಮ್ಮದು 9 ಯೂನಿಟ್ಗಳನ್ನೂ ಒಂದೇ ಸತಿ ಅಪ್ಲಿಕೇಶನ್ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ಈ ಎಲ್ಲ ಯೋಜನೆಗಳಿಗೆ ಪ್ರಮುಖವಾಗಿ ಅಗತ್ಯ ದಾಖಲಾತಿಗಳು ಏನೇನು ಬೇಕಾಗುತ್ತೆ ಮೇಡಮ್? ಏನಾದರೂ ಮಾನದಂಡಗಳಿದೆಯಾ ಈ ಯೋಜನೆಗೆ ಅಪ್ಲೈ ಮಾಡೋ ನಿಟ್ಟಿನಲ್ಲಿ? ಇವಾಗ PMEJP ಅಂತ ಬಂದರೆ PMEJP ಗೌರ್ಮೆಂಟು ಬಿಡುಗಡೆ ಮಾಡಿರೋ ಉದ್ದೇಶ ಏನು ಅಂತಂದರೆ ನಮ್ಮದು ಫಿನಾನ್ಷಿಯಲ್ ಮಟ್ಟನ ಜಾಸ್ತಿ ಮಾಡಬೇಕು, ಮತ್ತು ಎಂಟರ್ಪ್ರಿನರ್ಶಿಪ್ನ ಡೆವಲಪ್ ಮಾಡಬೇಕು. ಮತ್ತು ಎಲ್ಲೆಲ್ಲಿ ವೀಕರ್ ಸೆಕ್ಷನ್ ಇದೆ ಅವ್ರಿಗೆ ಎಂಟರ್ಪ್ರಿನರ್ಶಿಪ್ ಮೇಲೆ ತುಂಬ ಆಸೆ ಇರುತ್ತೆ, ಬಟ್ ಅವ್ರ ಹತ್ರ ಅದಕ್ಕೆ ಬೇಕಾದಂಥ ಹಣ ಇರೋದಿಲ್ಲ, ಕ್ಯಾಪಿಟಲ್ ಸಪೋರ್ಟ್ ಇರೋದಿಲ್ಲ, ಅದನ್ನು ಕೊಡಬೇಕು. ಮತ್ತು ಎಕನಾಮಿಕ್ ಗ್ರೋತು ಒಂದೇ ಥರ ಇರಬೇಕು ಅಂದರೆ ಎಲ್ಲರೂ ಒಂದೇ ಥರ ಇರಬೇಕು, ಎಲ್ರಿಗೂ ಒಂದೇ ಥರ ಇರಬೇಕು ಅಂದರೆ ಎಲ್ಲರೂ ಒಂದೇ ಥರ ದುಡ್ಡು ಇರಬೇಕು. ಆದರೆ ಆ ದುಡ್ಡು ಇರಬೇಕು ಅಂದರೆ ಅವ್ರಿಗೆ ಒಂದು ಬಿಸ್ನೆಸ್ ಇರಲೇಬೇಕು. ಆ ಬಿಸ್ನೆಸ್ನ ಪ್ರಮೋಟ್ ಮಾಡೋದಾಗಿರ್ಬೋದು, ಈ ಥರ ಕ್ರೆಡಿಟ್ನ ಕೊಟ್ಟು ಇದನ್ನೆಲ್ಲ ಹೆಂಗೆ
ಸರಿ ಮಾಡೋದು ಅನ್ನೋ ನಿಟ್ಟಿನಲ್ಲಿ PMEGP ಅನ್ನೋದು ಬಿಡುಗಡೆ ಆಗಿದ್ದು. ಈ PMEGP ಯಾಕೆ ಲಾಂಚ್ ಆಯಿತು, ಇದ್ರ ಹಿಂದೆ ಉದ್ದೇಶ ಏನು ಅಂದರೆ, ಮುಂಚೆ ಬ್ಯಾಂಕಲ್ಲಿಂದ ಲೋನ್ ತಗೋತಾ ಇದ್ರು ಎಲ್ಲರೂ. ಬ್ಯಾಂಕಲ್ಲಿಂದ ಲೋನು ಯಾರಿಗೂ ಅಷ್ಟು ಈಸಿಯಾಗಿ ಸಿಗ್ತಾ ಇರಲಿಲ್ಲ, ತುಂಬ ಕಷ್ಟ ಆಗ್ತಿತ್ತು ಬ್ಯಾಂಕಲ್ಲಿ ಲೋನ್ ತಗೋಬೇಕು ಅಂದರೆ. ಈ ಥರ ಗೌರ್ಮೆಂಟು ಒಂದು ಸ್ಕೀಮ್ನ ಲಾಂಚ್ ಮಾಡಿ ಬ್ಯಾಂಕ್ಗಳಿಗೆ ಟಾರ್ಗೆಟ್ ಕೊಟ್ಟು ಇಷ್ಟು ಲೋನ್ಸ್ ಅಪ್ಲಿಕೇಶನ್ ಆಗಬೇಕು ಅಂದರೆ ಬ್ಯಾಂಕಲ್ಲಿ ಜನ ಲೋನ್ ತಗೊಳ್ಳೋಕ್ಕೆ ಒಂದವರಿಗೆ ಈಸಿ ಆಕ್ಸೆಸ್ ಆಗುತ್ತೆ ಅದು. ಅದರ ನಿಟ್ಟಿನಲ್ಲಿ ಮತ್ತು ಜಾಬ್ಸು ಎಲ್ಲೂ ಸಿಗೋದಿಲ್ಲ, ಜಾಬ್ಸು ಹುಡುಕಿ ಸುಮಾರು ಜನ ಕಷ್ಟ ಆಗ್ತಿದೆ. ಈ ಥರ ಟೈಮಲ್ಲಿ ಬಿಸ್ನೆಸ್ನ ಅವ್ರು ಡೆವಲಪ್ ಮಾಡ್ಕೋಬೋದು. ಈ ಥರ ಲೋನ್ಸ್ ಇದ್ದರೆ ಬಿಸ್ನೆಸ್ನ ಅವರು ಡೆವಲಪ್ ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಮತ್ತು ಎಲ್ಲೆಲ್ಲಿ ಅವ್ರಿಗೆ ವೀಕರ್ ಇದೆಯೋ ಅಲ್ಲೆಲ್ಲ ಅವ್ರಿಗೆ ಸಪೋರ್ಟ್ ಮಾಡಬೇಕು. ಒಬ್ಬರು ಬಿಸ್ನೆಸ್ ಮೆನ್ಗೆ ಯಾವ ಕಡೆಯಿಂದನೂ ಅವ್ರಿಗೆ ವೀಕರ್ ಸೆಕ್ಷನ್ ಅನ್ನೋದು ಇರಬಾರ್ದು. ಮುಂಚೆ ಹೇಳ್ದಂಗೆ ಎಕನಾಮಿಕ್ ಗ್ರೋತು ಒಂದೇ ಥರ ಇರಬೇಕು. ಮತ್ತು ಮನಿ ಲೆಂಡರ್ಸ್ ಡಿಪೆಂಡೆನ್ಸಿ ಕಡಿಮೆ ಆಗಬೇಕು. ಹಂಗಂದ್ರೆ ಇವಾಗ ಹೊರಗಡೆ ನಾವು ಬಡ್ಡಿ ವ್ಯವಹಾರ ಮಾಡ್ತಿರ್ತಾರೆ, ಅವ್ರಿಗೆ ಒಂದು ಬಿಸ್ನೆಸ್, ಒಂದು ಅಂಗಡಿ ಓಪನ್ ಮಾಡಬೇಕು, ಒಂದು ಬಿಸ್ನೆಸ್ ಮಾಡಬೇಕು ಅಂದರೆ 50,000 ರೂಪಾಯಿ ಬಡ್ಡಿ ತಗೊಂಡ್ರೆ ನೀವು ಹೊರಗಡೆ ಗೊತ್ತೇನೆ ಇದೆ ಎಷ್ಟು ಇಂಟ್ರೆಸ್ಟಲ್ಲಿ ನಮಗೆ ಲೋನ್ಗಳನ್ನ ಕೊಡ್ತಾರೆ ಅಂತ ಅಂದ್ಬಿಟ್ಟು. ಕಡಿಮೆ ಇಂಟ್ರೆಸ್ಟಲ್ಲಿ ಅವ್ರಿಗೆ ಒಂದು ಬಿಸ್ನೆಸ್ನ ಮಾಡಬೇಕು ಅನ್ನೋ ಈ ಥರ ಉದ್ದೇಶಗಳನ್ನ ಇಟ್ಕೊಂಡು PMEGP ಬಂದಿದ್ದು. PMEGP ನಾವು ಅಪ್ಲಿಕೇಶನ್ ಹಾಕ್ಸ್ಬೇಕು ಅಂದರೆ ಏನೇನು ಅಪ್ಲಿಕೇಶನ್ ಪ್ರೋಸೆಸ್ ಇದೆ ಅಂತ ನೋಡಿದ್ರೆ, ಫಸ್ಟು PMEGP ಅಪ್ಲಿಕೇಶನ್ ಹಾಕಬೇಕು ಅಂದರೆ ಅವ್ರಿಗೊಂದು ಬಿಸ್ನೆಸ್ ಐಡಿಯಾ ಇರಬೇಕು. ಐಡಿಯಾ ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ. ಸೊ ಬಿಸ್ನೆಸ್ ಐಡಿಯಾ ಇದೆ ಅಂತಂದಮೇಲೆ ಅವ್ರ ಎಲಿಜಿಬಿಲಿಟಿ ಚೆಕ್ ಮಾಡ್ತೀವಿ. ಎಲಿಜಿಬಿಲಿಟಿನ ನಾವು ಚೆಕ್ ಮಾಡಲ್ಲ, ಡೈರೆಕ್ಟ್ ಬ್ಯಾಂಕಲ್ಲೇ ಚೆಕ್ ಮಾಡಿಸ್ತೀವಿ. ಬಿಕಾಸ್ ಬ್ಯಾಂಕಲ್ಲಿ CB ಅವರು ಚೆಕ್ ಮಾಡೋ CB ಕರೆಕ್ಟಾಗಿದೆ ಅಂದರೆ ಇನ್ನೇನು ಪ್ರಾಬ್ಲಮೇ ಇಲ್ಲ. ಕರೆಕ್ಟಾಗಿದೆ, ನಾವು ಲೋನ್ ಕೊಡ್ತೀವಿ ಅಂತ ಒಪ್ಕೊಂಡ್ರೆ ನಮ್ಗೆ ಇನ್ನೇನು ಪ್ರಾಬ್ಲಮೇ ಇರೋದಿಲ್ಲ. ಇನ್ ಕೇಸ್ ಏನಾದರೂ ಬ್ಯಾಂಕ್ CB ಕರೆಕ್ಟಾಗಿಲ್ಲದೆ ನಾವು ಅವ್ರಿಗೆ ಯೋಜನಾ ವರದಿನ ರೆಡಿ ಮಾಡಿ ಅಪ್ಲಿಕೇಶನ್ಗಳನ್ನ ಹಾಕ್ಸಿ ತುಂಬ ಪ್ರೋಸೆಸ್ ಆದಮೇಲೆ ಅವ್ರಿಗೆ ರಿಜೆಕ್ಟ್ ಆದರೆ ಅವರು ಮನಸ್ಸಲ್ಲೂ ಒಂದು ಬೇಸರ ಉಂಟಾಗುತ್ತೆ. ಅದರಿಂದ ಏನು ಮಾಡ್ತೀವಿ ಅಂದರೆ ಫಸ್ಟು ಎಲಿಜಿಬಿಲಿಟಿ ಬ್ಯಾಂಕ್ ಚೆಕ್ನ ನಾವು ಕರೆಕ್ಟ್ ಮಾಡೇ ಮಾಡ್ತೀವಿ. ಬ್ಯಾಂಕಲ್ಲಿ ಚೆಕ್ ಆಗಿ ಏನು ಪ್ರಾಬ್ಲಮ್ ಇಲ್ಲ ಅಂದಮೇಲೆ ಡಾಕ್ಯುಮೆಂಟೇಷನ್ನ ಪ್ರಿಪೇರ್ ಮಾಡ್ತೀವಿ, ಮತ್ತು ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನ ರೆಡಿ ಮಾಡ್ಕೋತೀವಿ, ಮತ್ತು ಅಪ್ಲಿಕೇಶನ್ಗಳನ್ನ ಹಾಕಿಸ್ತೀವಿ. ಈ ಅಪ್ಲಿಕೇಶನ್ ಹಾಕ್ಸೋಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತಂದರೆ, ಮೊದಲನೇದಾಗಿ ಅವರು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಸ್ಬೇಕು ಅಂದರೆ ಯೋಜನಾ ವರದಿ ಬೇಕಾಗುತ್ತೆ. ಮೊದಲನೇ ಹೇಳ್ದಂಗೆ ಯೋಜನಾ ವರದಿನ ನಾವೇ ರೆಡಿ ಮಾಡ್ತೀವಿ. ತದನಂತರ ಆಧಾರ್ ಕಾರ್ಡ್ ಇರ್ಬೋದು, ಕ್ಯಾಸ್ಟ್ ಇನ್ಕಮ್ ಆಗಿರ್ಬೋದು, ಅವ್ರದ್ದು ರೆಸಿಡೆನ್ಸ್ ಸರ್ಟಿಫಿಕೇಟ್ ಆಗಿರ್ಬೋದು, ಪಾನ್ ಕಾರ್ಡು ಮತ್ತು ಟ್ರೈನಿಂಗ್ ಸರ್ಟಿಫಿಕೇಟ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು, 2 ಫೋಟೋ, ಇದಿಷ್ಟು ಬೇಕಾಗುತ್ತೆ. ಟ್ರೈನಿಂಗ್ ಸರ್ಟಿಫಿಕೇಟ್ ಅಂತ ತುಂಬ ಮುಖ್ಯ. PMEGP ಅಂತ ಬಂದಾಗ ಟ್ರೈನಿಂಗ್ ಸರ್ಟಿಫಿಕೇಟ್ ಇಲ್ಲದೆ PMEGP ಮುದ್ರಾ NLMಗಳಿಗೆ ಲೋನ್ನ ತಗೊಳ್ಳೋದು ತುಂಬ ಕಷ್ಟ ಆಗ್ತಿರುತ್ತೆ. ಅದರಿಂದ ನಾವು ನಮ್ಮ ಸೆಂಟರ್ನಲ್ಲಿ ಕೆಂಚನಹಳ್ಳಿಯಲ್ಲಿ ಯಾರ್ಯಾರಿಗೆ ಟ್ರೈನಿಂಗ್ ಕೊಡ್ತೀವೋ ಆ ಸರ್ಟಿಫಿಕೇಟ್ನ ಪ್ರಾಮುಖ್ಯತೆನೇ ಹೇಳ್ಕೊಡ್ತೀವಿ. ಫಸ್ಟು ಸರ್ಟಿಫಿಕೇಟ್ನ ಪಡ್ಕೊಳ್ಳೋದ್ರಿಂದ ಎಷ್ಟು ಮುಂದೆ ಯೂಸಸ್ ಇದೆ, ಗೌರ್ಮೆಂಟಿಂದ ಯಾವ ಥರ ಲೋನ್ಗಳನ್ನ ನಾವು ಸರ್ಟಿಫಿಕೇಟ್ ಇಟ್ಕೊಂಡು ಪಡ್ಕೋಬೋದು ಅನ್ನೋದನ್ನ ಹೇಳ್ಕೊಟ್ಟಿರ್ತೀವಿ. ಅದರಿಂದ ಅವರು ಸರ್ಟಿಫಿಕೇಟ್ನ ಹುಷಾರಾಗಿ ಇಟ್ಕೊಂಡಿರ್ತಾರೆ, ಅದನ್ನು ತೊಗೊಂಡು ಬರ್ತಾರೆ. ಅದ್ರ ಮುಖಾಂತರ ಅಪ್ಲಿಕೇಶನ್ಗಳನ್ನ ಹಾಕ್ತೀವಿ. ನಾವು ಅಪ್ಲಿಕೇಶನ್ ಹಾಕೋಕ್ಕೆ ಇಷ್ಟೇ ಡಾಕ್ಯುಮೆಂಟ್ಸ್ ಇರುತ್ತೆ. ಅಪ್ಲಿಕೇಶನ್ ಹಾಕಿ ಅದು ಬ್ಯಾಂಕ್ ಪ್ರೋಸೆಸ್ಗೆ ಹೋದ್ಮೇಲೆ ಅವ್ರೇನಾದರೂ ಬಿಸ್ನೆಸ್ ಮಾಡ್ತಿದ್ದಾರೆ ಅಂದರೆ ಅದು ಒರಿಜಿನಲ್ ಲ್ಯಾಂಡ್ದು RTC ಆಗಿರ್ಬೋದು, ಕೊಟೇಶನ್ ಆಗಿರ್ಬೋದು, ಮಿಷಿನರೀಸ್ದು, ಮತ್ತು ಉದ್ಯಮ ಆಧಾರ ಅಂತ ಕೇಳ್ತಾರೆ, ಅದನ್ನು ಕೂಡ ನಾವೇ ಅವ್ರಿಗೆ ಪ್ರಿಪೇರ್ ಮಾಡಿಕೊಡ್ತೀವಿ. ಮತ್ತು ಸಿವಿಲ್ ಸ್ಕೋರ್ ಸರ್ಟಿಫಿಕೇಟ್ ಆಗಿರ್ಬೋದು, ಮತ್ತು ಮುಂಚೆ ಅವರು ಆನ್ಲೈನ್ ಅಪ್ಲಿಕೇಶನ್ ಹಾಕೋಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ತಗೊಬಂದಿದ್ರು ಅದನ್ನು ತಗೊಂಡೋಗಿ ಬ್ಯಾಂಕಿಗೆ ಕೊಟ್ಟರೆ ಅವ್ರ ವೆರಿಫಿಕೇಷನ್ ಆಗ್ತದೆ. ಇದಿಷ್ಟು PMEGP. ಬ್ಯಾಂಕ್ ವೆರಿಫಿಕೇಷನ್ ಆದಮೇಲೆ ಅವ್ರಿಗೆ PMEGP ಆಫೀಸಿಂದ ಇವರು ಬ್ಯಾಂಕಿಂದ ಒಂದು ಪ್ರೋಸೆಸ್ ಹೋದ್ಮೇಲೆ PMEGP ಆಫೀಸಿಂದ ಅವ್ರಿಗೆ ಎಲಿಜಿಬಿಲಿಟಿ ಚೆಕ್ ಆಗಿಬಿಟ್ಟು ಅವರು ವಿಸಿಟ್ ಮಾಡಿಬಿಟ್ಟು ಡೈರೆಕ್ಟ್ ಲೋನ್ನ ಬಿಡುಗಡೆ ಮಾಡ್ತಾರೆ. ಈಗ ಮೇಡಮ್, ತಮ್ಮ ಕೇಂದ್ರದ ವತಿಯಿಂದ ಹಲವಾರು ಉತ್ಪನ್ನ ಆಧಾರಿತ ಅಥವಾ ಸೇವಾ ವಲಯ ಆಧಾರಿತ ಹಾಗೆಯೇ ಕೌಶಲ್ಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ವಿವಿಧ ರೀತಿಯ ತರಬೇತಿಗಳನ್ನು ತಮ್ಮ ಕೇಂದ್ರದಲ್ಲೇ ಕೊಡಲಾಗ್ತಾ ಇದೆ ಮೇಡಮ್. ಈ ರೀತಿಯ ತರಬೇತಿಗಳನ್ನು ಪಡ್ಕೊಂಡಂಥ ತರಬೇತಾರ್ಥಿಗಳು ಒಂದು ಸ್ವಾಉದ್ಯೋಗವನ್ನು ಮಾಡೋ ನಿಟ್ಟಿನಲ್ಲಿ ಅಥವಾ ಒಂದು ಉದ್ಯಮವನ್ನು ನಡೆಸುವಂಥ ಒಂದು ಪ್ರಯತ್ನವನ್ನು ಪಟ್ಟಂಥ ಸಂದರ್ಭದಲ್ಲಿ ತಾವೇ ಕೂಡ ಈ ರೀತಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ಇವರಿಗೆ ಈ ಯೋಜನೆಗಳ ಮುಖಾಂತರ ಸೇವೆಗಳನ್ನು ಅಥವಾ ಸೌಲಭ್ಯವನ್ನು ಪಡ್ಕೊಟ್ಟಿದ್ದುಂಟಾ? NLM ಬಂದು ಸುಮಾರು 1 ವರ್ಷಗಳಿಂದ NLM ಇನ್ನೂ ಓಪನ್ ಆಗಿಲ್ಲ, ಆನ್ಲೈನ್ ವೆಬ್ಸೈಟ್ ಓಪನ್ ಆಗಿಲ್ಲ. ಅದು ವೆಬ್ಸೈಟಲ್ಲಿ ಏನೋ ಹೊಸ ಮಾಡಿಫಿಕೇಷನ್ ಏನೋ ಮಾಡ್ತಾ ಇದ್ದಾರೆ, ಅದರಿಂದ ಓಪನ್ ಆಗಿಲ್ಲ. ಮುದ್ರಾ ಒಂದಿಬ್ಬರಿಗೆ ಯೋಜನಾ ವರದಿ ರೆಡಿ ಮಾಡಿಬಿಟ್ಟು ಬ್ಯಾಂಕಲ್ಲಿ ಸಬ್ಮಿಟ್ ಮಾಡಿದ್ದೀವಿ. PMEGP ಅಂತ ಬಂದರೆ ಒಂದು 5 ಜನಕ್ಕೆ ಅಪ್ಲಿಕೇಶನ್ಗಳನ್ನ ಹಾಕಿದ್ದೀವಿ ಇಲ್ಲಿವರೆಗೂ. ಅದರಲ್ಲಿ ಗೋವಿಂದ ನಾಯಕ ಅಂತ ಸೀಗೆವಾಡಿ, ಇವ್ರಿಗೆ ಅಪ್ಲಿಕೇಶನ್ ಹಾಕಿ ಅವ್ರದ್ದು ಲೊಕೇಶನು ಮ್ಯಾಪಿಂಗ್ ಆಗಿದೆ, ಮತ್ತು ಬ್ಯಾಂಕಿಂದ ಅವ್ರಿಗೆ ವೆರಿಫಿಕೇಷನ್ ಲೆಟರು ಬಂದಿದೆ, ನಿಮ್ಗೆ ಈ ಥರ ಅಪ್ಲಿಕೇಶನ್ ಅಪ್ರೂವ್ ಆಗಿದೆ,
ನೆಕ್ಸ್ಟು ಮುಂದಿನ ಹಂತದಲ್ಲಿ ವೆರಿಫಿಕೇಷನ್ ಆಗಿ ನಿಮ್ಮದು ಅಮೌಂಟು ಬಿಡುಗಡೆ ಆಗುತ್ತೆ ಅನ್ನೋ ಮೆಸೇಜ್ ಬಂದಿದೆ ಅವ್ರಿಗೆ. ಬಟ್ ಏನು ಅಂದರೆ ಎಲ್ಲ PMEGP ಎಲ್ಲ ಸ್ವಲ್ಪ ಲಾಂಗ್ ಪ್ರೋಸೆಸ್ ಇರುತ್ತೆ. ಯಾವುದು 1 ತಿಂಗಳು 2 ತಿಂಗಳು ಒಳಗಡೆ ಕೆಲಸ ಮುಗಿಯೋದಂತಲ್ಲ, 3 ರಿಂದ 6 ತಿಂಗಳು ಬೇಕೇ ಬೇಕು ಕೆಲಸಗಳಿಗೆ. ಯಾಕಂದರೆ ಬ್ಯಾಂಕ್ವ್ರಿಗೂ ಕೆಲಸ ಇರುತ್ತೆ, ಅದನ್ನು ಬಿಟ್ಟು ಅವರು ಬಂದು ಲೊಕೇಶನ್ ಮ್ಯಾಪಿಂಗ್ ಮಾಡಬೇಕು, ನಂತರ ಬೇರೆ ವೆರಿಫಿಕೇಷನ್ಗಳು ಮಾಡಬೇಕು, ಮತ್ತು ಲೀಗಲ್ ಫಾರ್ಮ್ಸು RTC ಆಗಿರ್ಬೋದು, ಉದ್ಯಮದಾಗಿರ್ಬೋದು, ಇದನ್ನೆಲ್ಲ ಚೆಕ್ ಮಾಡೋದಿರುತ್ತೆ. ಚೆಕ್ ಮಾಡಿದ್ಮೇಲೆ ಅವರು PMEGP ಆಫೀಸ್ಗೆ ಅದನ್ನು ಕಳಿಸ್ಬೇಕು, ಅಲ್ಲಿಂದ ವೆರಿಫಿಕೇಷನ್ ಬರಬೇಕು, ಅದಾದಮೇಲೆ ಇವರು ದುಡ್ಡನ್ನು ಬಿಡುಗಡೆ ಮಾಡೋದಿರುತ್ತೆ. ಅಂದರೆ ಡೈರೆಕ್ಟ್ PMEGPಲೆಲ್ಲ ಸಬ್ಸಿಡಿ ಇದೆ. ಇವಾಗ SC ST ಅಂತ ಬಂದರೆ 35% ಸಬ್ಸಿಡಿ ಇದೆ, OBC ಅಂತ ಬಂದರೆ 25% ಸಬ್ಸಿಡಿ ಇದೆ. ಈ ಸಬ್ಸಿಡಿನ ಅವರು ಹೆಂಗೆ ಪಡ್ಕೋಬೋದು ಅಂದರೆ ಡೈರೆಕ್ಟ್ ಅವರು ಅಪ್ಲಿಕೇಶನ್ ಹಾಕಿ ದುಡ್ಡು ಬಿಡುಗಡೆ ಆದಾಗಲೇ ಅವರಿಗೆ ಸಬ್ಸಿಡಿ ಸಿಗಲ್ಲ. ಅವರು 2 ವರ್ಷ ಅವರು ತ್ವರಿತವಾಗಿ ಅಮೌಂಟ್ನ ಕರೆಕ್ಟಾಗಿ ಕಟ್ಕೊಂಡು ಹೋಗಿರಬೇಕು. ಅವ್ರದ್ದು ಏನು ಬಡ್ಡಿ ಪರ್ಸೆಂಟೇಜ್ ಬರುತ್ತೆ ಅದ್ರ ಮೇಲೆ ಅವರು ಅಮೌಂಟ್ನ ಕಟ್ಕೊಂಡು ಹೋಗಿರಬೇಕು. 2 ವರ್ಷ ಆದಮೇಲೆ ಅವ್ರಿಗೆ ಅವರ ಸಬ್ಸಿಡಿ ಏನಿರುತ್ತೆ ಅದು RD ಆಗಿ ಅವ್ರ ಅಕೌಂಟಲ್ಲೇ ಇರುತ್ತೆ. ಅವರು 2 ವರ್ಷದ ನಂತರ ಅದನ್ನು ಅವರು ನೋಡ್ಬೋದು, ಬಟ್ ತಗೊಳಕ್ಕಾಗಲ್ಲ. 2 ವರ್ಷ ಆದಮೇಲೆ ಅವರು ಅಮೌಂಟ್ನ ತಗೋಬೋದು. ಮತ್ತು ಇದರಲ್ಲಿ 8ನೇ ಕ್ಲಾಸ್ ಯಾರು ಓದಿರ್ತಾರೆ ಅವ್ರಿಗೆ ಬರೀ 5 ಲಕ್ಷ ಮಾತ್ರ ಲೋನ್ ಕೊಡ್ತಾರೆ. 8ನೇ ಕ್ಲಾಸ್ ಮೇಲೆ ಯಾರು ಓದಿರ್ತಾರೆ ಅವ್ರಿಗೆ ಸೇವಾ ವಲಯಕ್ಕಾದರೆ 25 ಲಕ್ಷ, ಮ್ಯಾನುಫ್ಯಾಕ್ಚರಿಂಗ್ ಆದರೆ 50 ಲಕ್ಷ ಲೋನ್ನ ಕೊಡ್ತಾರೆ. ತಮ್ಮ ಕೇಂದ್ರದಲ್ಲಿ ತರಬೇತಿ ಪಡ್ಕೊಂಡಿರೋದು ಬಿಟ್ಟು ಹೊರಗಡೆಯಿಂದ ಯಾರಾದರೂ ಈ ಥರ ಅರ್ಜಿಗಳನ್ನು ಹಾಕಿಸಿ ಅವರು ಈ ಥರ ಯೋಜನೆ ಮುಖಾಂತರ ಸೌಲಭ್ಯ ಪಡ್ಕೊಂಡಿದ್ದುಂಟ? ಖಂಡಿತ. KR ನಗರದಲ್ಲಿ ಶ್ರುತಿ ಅಂತ ಒಬ್ಬರು ಕೆಂಚನಹಳ್ಳಿಯಲ್ಲಿ ಈ ಥರ ಅಪ್ಲಿಕೇಶನ್ ಹಾಕ್ತಿದ್ದಾರೆ ಅಂತ ಗೊತ್ತಾಗಿ ಕೆಂಚನಹಳ್ಳಿಗೆ ಬಂದಿದ್ರು. ಬಂದು ಈ ಥರ ಅಪ್ಲಿಕೇಶನ್ಗಳನ್ನ ಹಾಕಿಸ್ತಿದ್ದೀರಾ, ನಾನು ಕೂಡ ಬ್ಯೂಟಿಷಿಯನ್ ಮಾಡ್ತಾ ಇದ್ದೀನಿ, ತುಂಬ ಕಡಿಮೆ ಬೆಳೆದಲ್ಲಿ ದುಡ್ಡು ಅಂತ ಇಲ್ಲದೆ ನೀವು ನಿಮ್ಮ ಇನ್ವಾಲ್ವ್ಮೆಂಟ್ ಇದೆಯಲ್ಲ ಅದು ನಮ್ಗೆ ತುಂಬ ಮುಖ್ಯ. ಯಾಕಂದರೆ ಅಪ್ಲಿಕೇಶನ್ ಹೊರಗಡೆ ಸೈಬರ್ ಸೆಂಟ್ರಲ್ಲಿ ಹಾಕ್ತೀವಿ, ದುಡ್ಡು ಇಸ್ಕೋತಾರೆ, ಅಪ್ಲಿಕೇಶನ್ ಹಾಕೋತಾರೆ, ಬಟ್ ಇನ್ವಾಲ್ವ್ಮೆಂಟ್ ಅನ್ನೋದಿರಲ್ಲ. ನೀವು ಇನ್ವಾಲ್ವ್ಮೆಂಟ್ ಆಗಿ ಬ್ಯಾಂಕಿಗೂ ಕೂಡ ಓಡಾಡಿ ಎಲ್ಲ ಕೆಲಸಗಳನ್ನ ಮಾಡ್ತಿದ್ದೀರಾ ಅಂತ ಹೊರಗಡೆ ಯಾರೋ ಹೇಳಿದ್ರು. ಅದರಿಂದ ಬಂದು ನಿಮ್ಮನ್ನ ಮೀಟ್ ಮಾಡಕ್ಕೆ ಬಂದ್ವಿ ಅಂತ ಅಪ್ಲಿಕೇಶನ್ ಹಾಕ್ಸಿದ್ರು. ಅವ್ರದ್ದು ಕೂಡ ಪ್ರೊಸೆಸಿಂಗ್ ಆಗಿದೆ, ಬ್ಯಾಂಕಿಂದ ಲೊಕೇಶನ್ ಕೂಡ ಮ್ಯಾಪ್ ಆಗಿದೆ ಅವ್ರದ್ದು. ಈ ಥರ ಹೊರಗಡೆಯಿಂದನೂ ಒಬ್ಬೊಬ್ಬರು ಗೊತ್ತಾಗಿರೋರು ಬಂದು ಅಪ್ಲಿಕೇಶನ್ಗಳನ್ನ ಹಾಕಿಸ್ತಾ ಇದ್ದಾರೆ. ಹಾಗಿದ್ರೆ ಮೇಡಮ್, ಈ ಯೋಜನೆಗಳ ಮುಖಾಂತರ ಒಂದು ಸೌಲಭ್ಯವನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಅವರಿಗೆ ಅಗತ್ಯ ದಾಖಲಾತಿಗಳನ್ನ ರೆಡಿ ಮಾಡಿಕೊಡೋದಾಗಿರ್ಬೋದು, ಅರ್ಜಿಗಳನ್ನ ಸಲ್ಲಿಸೋದಾಗಿರ್ಬೋದು, ಮತ್ತು ಈ ಯೋಜನೆ ಮುಖಾಂತರ ಅವ್ರಿಗೆ ಸಾಲ ಸೌಲಭ್ಯ ನೇರವಾಗಿ ಖಾತೆಗೆ ಬರೋ ತನಕ ತಾವೇ ಕೂಡ ಫಾಲೋ ಅಪ್ ಮಾಡಿ ಅದನ್ನು ಅವ್ರಿಗೆ ಬರೆಸೋ ಅಂಥ ಕೆಲಸವನ್ನು ಮಾಡ್ತಾಯಿದ್ದೀರಾ. ತದನಂತರ ಸಾಲ ಮರುಪಾವತಿ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ನೀತಿ ನಿಯಮಗಳಾಗಿರ್ಬೋದು, ಇದನ್ನೆಲ್ಲ ಹೇಗೆ ಮಾಡ್ತಾಯಿದ್ದೀರಾ? ಅದಕ್ಕೆ ಬ್ಯಾಂಕೇ ಹೊಣೆಗಾರಿಕೆ ಆಗಿರುತ್ತೆ. ನಾವೇನು ಅದನ್ನು ಫಾಲೋ ಅಪ್ ಮಾಡೋಂಗೇನಿಲ್ಲ. ಬಟ್ ಏನು ಹೇಳ್ತೀವಿ ಅಂದರೆ ಬ್ಯಾಂಕ್ ಅವ್ರಿಗೆ ನಮ್ಮ ಕಡೆಯಿಂದ ಯಾರು ಟ್ರೈನಿಂಗ್ನ ತೆಗೆದುಕೊಂಡು ಹೋಗಿರ್ತಾರೋ ಅವ್ರನ್ನ ನಾವು ಸೆಲೆಕ್ಷನ್ ಪ್ರೋಸೆಸ್ಸಲ್ಲೇ ಸೆಲೆಕ್ಟ್ ಮಾಡ್ತೀವಿ. ಇವಾಗ ಸೆಲೆಕ್ಷನ್ ಪ್ರೋಸೆಸ್ಸಲ್ಲೇ ಅವ್ರದ್ದು ಸಿವಿಲ್ ಸ್ಕೋರ್ ಅಲ್ಲಿ ಚೆಕ್ ಮಾಡ್ತಾರೆ ಬ್ಯಾಂಕಲ್ಲಿ. ದೆನ್ ನಮ್ಮ ಹತ್ರ ಕೂಡ ಒಂದ್ಸರಿ ಸಿವಿಲ್ ಸ್ಕೋರ್ ಚೆಕ್ ಮಾಡ್ತೀವಿ. ಸಿವಿಲ್ ಸ್ಕೋರ್ ಅಂತಲೂ ಇಲ್ಲದೆ ಅವ್ರ ವ್ಯಕ್ತಿತ್ವನ ನೋಡ್ತೀವಿ. ಫಸ್ಟ್ ಅವ್ರ ವ್ಯಕ್ತಿತ್ವದಲ್ಲಿ ಕರೆಕ್ಟಾಗಿ ಯಾರು ಇಂಟ್ರೆಸ್ಟೆಡ್ ಪರ್ಸನ್ಸ್ ಇರ್ತಾರೆ, ಆಲ್ರೆಡಿ ಅವರು ಹಸು ಕುರಿ ಸಾಕ್ತಾ ಇರ್ತಾರೆ, ಅವ್ರಿಗೆ ಇನ್ನೂ ಮೇಲ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ ಅಂತ ಜನಗಳನ್ನ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಇವ್ರು ಕಟ್ತಾರೆ, ಇವ್ರು ಕಟ್ಟಲ್ಲ, ಇವ್ರು ಚೆನ್ನಾಗಿ ಇವ್ರ ಬಿಸ್ನೆಸ್ನ ಮಾಡ್ಕೊಂಡು ಹೋಗ್ತಾರೆ, ಇವ್ರು ಮಾಡ್ಕೊಂಡು ಹೋಗಲ್ಲ ಅಂತ ಸೆಲೆಕ್ಷನ್ ಪ್ರೋಸೆಸ್ನ ಮಾಡಿ ಯಾರಿಗೆ ಇಂಟ್ರೆಸ್ಟ್ ಇರುತ್ತೋ ಅವ್ರಿಗೆ ಮಾತ್ರ ನಾವು ಲೋನ್ಸ್ಗಳನ್ನ ಅಪ್ಲಿಕೇಶನ್ ಹಾಕ್ಸ್ತೀವಿ. ಸುಮಾರು ಒಂದು 20 ಅಪ್ಲಿಕೇಶನ್ ಬರ್ಬೋದು, ಬಟ್ ನಾವು ಸೆಲೆಕ್ಷನ್ ಪ್ರೋಸೆಸ್ ಮಾಡಿದಾಗ ಅಲ್ಲಿ ನಮಗೆ ಉಳ್ಕೊಳ್ಳೋದೇ ಒಂದು 5 ಜನ. ಆ ಥರ ಕ್ಲಿಯರಾಗಿ ಸೆಲೆಕ್ಷನ್ ಮಾಡ್ತೀವಿ. ಯಾಕಂದರೆ ಬ್ಯಾಂಕಲ್ಲಿ ಹೋಗಿ ಮಾತಾಡಿರ್ತೀವಿ, ನಾವು ವಿವೇಕಾನಂದದಿಂದ ಬಂದಿದ್ದೀವಿ, ಈ ಥರ ಅಪ್ಲಿಕೇಶನ್ಗಳನ್ನ ಹಾಕ್ಸಿದ್ದೀವಿ, ನೀವು ಅವ್ರಿಗೆ ಈ ಥರ ಬಿಡುಗಡೆ ಮಾಡಬೇಕು ಅಂತ ನಮ್ಮ ಕಡೆಯಿಂದನೂ ಮಾತಾಡ್ತೀವಿ. ನಮ್ಮ ಕಡೆಯಿಂದ ಯಾವುದು ದೋಷಗಳಾಗಬಾರ್ದು ಅಲ್ಲಿ. ಅದರಿಂದ ನಾವೇ ಫಸ್ಟ್ ಮೊದಲ ಹಂತದೇ ಸೆಲೆಕ್ಷನ್ ಮಾಡಿ ನಂತರ 2ನೇ ಹಂತಕ್ಕೆ ನಾವು ಬ್ಯಾಂಕಿಗೆ ತಗೊಂಡೋಗಿ. ಒಟ್ಟಾರೆಯಾಗಿ ಮೇಡಮ್, ಕೇಂದ್ರದ ಮುಖಾಂತರ ವಿವಿಧ ರೀತಿಯ ಕೌಶಲ್ಯಾಧಾರಿತ ತರಬೇತಿಗಳನ್ನು ಕೊಟ್ಟು ಅವರ ಕೌಶಲ್ಯವನ್ನು ಹೆಚ್ಚಿಸುವ ಮುಖಾಂತರ ಒಂದು ಸ್ವಾಉದ್ಯೋಗವನ್ನು ಮಾಡೋ ನಿಟ್ಟಿನಲ್ಲಿ ಒಂದು ತರಬೇತಿಯ ಜೊತೆಗೆ ಇಷ್ಟೆಲ್ಲ ಸೇವಾ ಸೌಲಭ್ಯಗಳನ್ನು ಪಡ್ಕೊಂಡಂಥ ಫಲಾನುಭವಿಗಳಾಗಿರ್ಬೋದು ಅಥವಾ ತರಬೇತಿ ಪಡ್ಕೊಂಡಂಥ ತರಬೇತಾರ್ಥಿಗಳಾಗಿರ್ಬೋದು ಪ್ರಸ್ತುತ ಈ ಯೋಜನೆಗಳ ಮುಖಾಂತರ ಸೌಲಭ್ಯವನ್ನು ಪಡ್ಕೊಂಡಂಥ ಸೌಲಭ್ಯದಿಂದ ತಮ್ಮ ಉದ್ಯಮ ಆಗಿರ್ಬೋದು ಅಥವಾ ತಮ್ಮ ಸ್ವಾಉದ್ಯೋಗವನ್ನು ಯಾವ ಗುಣಮಟ್ಟದಲ್ಲಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ? ನಮ್ಮ ಕೇಂದ್ರದಲ್ಲಿ ಟ್ರೈನಿಂಗ್ ತಗೊಂಡಿರೋರು ಒಳ್ಳೆ ಗುಣಮಟ್ಟದ ಟ್ರೈನಿಂಗ್ಗಳನ್ನೇ ತಗೊಂಡಿರ್ತಾರೆ. ಮತ್ತು ಗುಣಮಟ್ಟವಾಗಿ ಅವರು ಹಸು ಆಗಿರ್ಬೋದು, ಕುರಿ ಆಗಿರ್ಬೋದು, ಕೋಳಿ ಆಗಿರ್ಬೋದು ಸಾಕ್ತಾ ಇದ್ದಾರೆ. ಬಟ್ ಟ್ರೈನಿಂಗಲ್ಲಿ ಯಾರು ಅಪ್ಲಿಕೇಶನ್ಗಳನ್ನ ಹಾಕ್ಸಿರ್ತಾರೋ ಅದರಲ್ಲಿ ಒಬ್ರಿಗೆ ಮಾತ್ರ ಇವಾಗ ಬ್ಯಾಂಕಿಂದ ಹಣ ಬಿಡುಗಡೆ ಆಗಿರೋದು, ಇನ್ನೂ ಇಬ್ಬರಿಗೆ ಬಿಡುಗಡೆ ಆಗಿಲ್ಲ. ಯಾಕಂದರೆ ಇವಾಗ ಬಿಫೋರ್ ಇಯರ್ ಫಿನಾನ್ಷಿಯಲ್ ಇಯರ್ ಎಂಡಿಂಗ್ ಇದ್ದಿದ್ದರಿಂದ ಯಾರಿಗೂ ಕೂಡ ಬ್ಯಾಂಕಿಂದ ಪ್ರೋಸೆಸ್ 2 ತಿಂಗಳು ಪ್ರೋಸೆಸ್ ಕಟ್ಟಾಗಿತ್ತು. ಸೊ ಇವಾಗ ಬಿಫೋರ್ 1 ತಿಂಗಳಿಂದ ಇನ್ನೂ PMEGPಯಿಂದ ಸಬ್ಸಿಡಿ ರಿಲೀಸ್ ಆಗಿರಲಿಲ್ಲ ಯಾರಿಗೂ. ಅದರಿಂದ ಅಪ್ಲಿಕೇಶನ್ಗಳನ್ನ ಹಾಕ್ಸಿದ್ರು ವೇಸ್ಟ್. ಅವಾಗ ಗೌರ್ಮೆಂಟಿಂದ ಯಾವುದೂ ಮೂವ್ ಆಗ್ತಾ ಇರಲಿಲ್ಲ. ಈ ತಿಂಗಳಿಂದ ಮೂವ್ ಆಗ್ತಾ ಇದೆ. ಈ ತಿಂಗಳಿಂದ ಮೂವ್ ಆದಮೇಲೆ ಗೋವಿಂದ ನಾಯಕ ಅನ್ನೋರಿಗೆ ರಿಲೀಸಿಂಗ್ ಲೆಟ್ರ್ ಬಂದಿರೋದು. ಆ ಥರ ಮುಂದೆ ಹೋಗ್ತಾ ಜಾಸ್ತಿ ಜನ ಅಪ್ಲಿಕೇಶನ್ಗಳನ್ನ ಹಾಕಿಸ್ಬೋದು. ಇವಾಗ ಸದ್ಯಕ್ಕೆ ಯಾರು ಲೋನ್ ತಗೊಂಡು ರನ್ ಮಾಡ್ತಿರೋರು ಯಾರು ಇಲ್ಲ. ಮುಂದಿನ ದಿನಗಳಲ್ಲಿ ಯೋಜನೆ ಮುಖಾಂತರ ಅವ್ರಿಗೆ ತರಬೇತಿ ಪಡ್ಕೊಂಡಂಥವ್ರಿಗಾಗಿರ್ಬೋದು ಅಥವಾ ಕೇಂದ್ರದಿಂದ ಹೊರಗಡೆ ತರಬೇತಿ ಪಡ್ಕೊಂಡು
ಈ ಥರ ಯೋಜನೆಗೆ ನಮಗೆ ಅರ್ಜಿ ಸಲ್ಲಿಸ್ಕೊಡಿ, ನಮಗೂ ಈ ಥರ ಸೌಲಭ್ಯ ಕೊಡಿ ಅಂತ ಬರುವಂಥ ಫಲಾನುಭವಿಗಳಿಗೆ ಮುಂದೆ ಇನ್ನೇನೆಲ್ಲ ಚಟುವಟಿಕೆಗಳ ಮುಖಾಂತರ ಅವರಿಗೆ ಸೂಕ್ತವಾದ ಸೌಲಭ್ಯವನ್ನು ಒದಗಿಸೋ ನಿಟ್ಟಲ್ಲಿ ಮುಂದೆ ಯೋಜನೆಗಳನ್ನ ಮಾಡ್ಕೊಂಡಿದ್ದೀರಾ? ಟ್ರೈನಿಂಗ್ ತಗೊಳ್ದೆ ಇರೋರ್ಗೂ ಕೂಡ ನಾವು ಅಪ್ಲಿಕೇಶನ್ಗಳು ಹಾಕ್ಸ್ತೀನಿ. ಮುಂದೆ ಹೇಳ್ದಂಗೆ PMEGP ಇನ್ ಕೇಸ್ ಏನಾದರೂ ಅವ್ರಿಗೆ ಲೋನ್ ಬೇಕು, PMEGP ಅಡಿಯಲ್ಲಿ ಲೋನ್ ತಗೋತೀವಿ ಅಂದರೆ ನಮ್ಮದೇ ಸೆಂಟ್ರಲ್ ಟ್ರೈನಿಂಗ್ ಇರುತ್ತೆ, ಟ್ರೈನಿಂಗ್ ಇದ್ದ ಹೇಳ್ತೀವಿ. ಇನ್ ಕೇಸ್ ಏನಾದರೂ ಅವರು ದೂರ ಇದ್ದರು, ನನಗೆ ಲೋನ್ ಅವಶ್ಯಕತೆ ಇದೆ ಬಟ್ ನಾನು ದೂರ ಇದ್ದೀನಿ ಅನ್ನೋರಿಗೆ ಆನ್ಲೈನಲ್ಲೇ EDP ಮಾಡೋದು ಹೆಂಗೆ ಅನ್ನೋದನ್ನು ಕೂಡ ನಮ್ಮ ಕಡೆಯಿಂದ ಗೈಡೆನ್ಸ್ ಸಿಗ್ತಾ ಇದೆ. ಅವ್ರಿಗೆ ಆನ್ಲೈನಲ್ಲಿ EDP ಮಾಡಿಕೊಂಡು ಅವ್ರಿಗೆ EDP ಸರ್ಟಿಫಿಕೇಟ್ನ ತರಿಸ್ಕೊಂಡು ಆಮೇಲೆ ಲೋನ್ನ ಅಪ್ಲಿಕೇಶನು ಅವರಿಗೆ ಯೋಜನಾ ವರದಿ ರೆಡಿ ಮಾಡ್ಬಿಟ್ಟು ಲೋನ್ ಅಪ್ಲಿಕೇಶನ್ ಹಾಕ್ಸೋದನ್ನ ಮಾಡ್ತಾ ಇದ್ದೀವಿ. ಅದಿಲ್ಲದೆ ಸುಮಾರು ಜನ ಯಾರು ಟ್ರೈನಿಂಗ್ ಇಲ್ವೋ ಅವ್ರಿಗೆ ಮುದ್ರಾಗೆ ಪ್ರಮೋಟ್ ಮಾಡ್ತೀವಿ ಬ್ಯಾಂಕಲ್ಲಿ ಹೇಳಿ. ಮುದ್ರಾದಲ್ಲಿ 4 ಟೈಪ್ಸ್ ಆಫ್ ಲೋನ್ ಬರುತ್ತೆ, ಶಿಶು, ಕಿಶೋರ್, ತರುಣ್ ಪ್ಲಸ್ ಅಂತ. ಯಾರು ಇವಾಗ ಸ್ಟಾರ್ಟಿಂಗಲ್ಲಿ ಅವ್ರ ಅಂಗಡಿನ ಮಾಡಬೇಕು ಅಂತ ಅನ್ಕೊಂಡಿದ್ದಾರೋ ಅವ್ರಿಗೆ ಶಿಶುಗೆ ಪ್ರಮೋಟ್ ಮಾಡಿ ಬ್ಯಾಂಕಿಗೆ ಶಿಶುಗೆ ಅಪ್ಲಿಕೇಶನ್ಗಳನ್ನ ಹಾಕ್ಸ್ತಿದ್ದೀನಿ. ಮತ್ತೆ ಅದಾದ್ಮೇಲೆ NLM ಅಲ್ಲಿ ನಾವು ಹಸುಗೆ ಲೋನನ್ನು ತಗೊಳಕ್ಕಾಗಲ್ಲ. ಇದರಲ್ಲಿ ಬ್ರೀಡ್ ಡೆವಲಪ್ಮೆಂಟು ಮತ್ತೆ ಫೀಡ್ ಅಂಡ್ ಫಾಡರ್ ಡೆವಲಪ್ಮೆಂಟು ಮತ್ತೆ ಏನಾದರೂ ಇನೋವೇಷನ್ಸ್ ಇರ್ಬೋದು, ಸೈಂಟಿಫಿಕ್ ಏನಾದರೂ ರಿಸರ್ಚ್ ಇರ್ಬೋದು, ಅದಕ್ಕೆ ಲೋನ್ಸ್ಗಳನ್ನ ಕೊಡ್ತಾರೆ. ಬ್ರೀಡ್ ಡೆವಲಪ್ಮೆಂಟ್ ಅಂತ ಬಂದರೆ NLM ಅಲ್ಲಿ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಮತ್ತು ಹಂದಿ ಸಾಕಾಣಿಕೆ 3ದಕ್ಕೆ ಮಾತ್ರ ಇವರು ಪ್ರಮೋಟ್ ಮಾಡೋದು. ಇದರ ನಿಟ್ಟಿನಲ್ಲಿ ಇದರಲ್ಲೂ ಕೂಡ ಅಪ್ಲಿಕೇಶನ್ಗಳು ಹಾಕ್ಸ್ತಾ ಇರ್ತೀವಿ. ಬಿಟ್ಟರೆ ಇವಾಗ ಸುಮಾರು ದಿನದಿಂದ ನಿಮಗೆ ಗೊತ್ತಿರ್ಬೋದು ಕುಸುಮ್ ಬಿ ಯೋಜನೆ ಅಂತ ಗೌರ್ಮೆಂಟಿಂದ ಇದಾಗಿದೆ. ಯಾರ್ಯಾರು ಸ್ವಂತ ಜಮೀನಲ್ಲಿ ಅವರು ಅಗ್ರಿಕಲ್ಚರ್ನ ಮಾಡ್ತಾ ಇದ್ದಾರೋ ಅವ್ರಿಗೆ ಕುಸುಮ್ ಬಿ ಯೋಜನೆನ ಪ್ರಮೋಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ಕುಸುಮ್ ಬಿ ಯೋಜನೆಯಲ್ಲಿ ಅವರು ಸೋಲಾರ್ ಪ್ಯಾನಲ್ಸ್ನ ಹಾಕೋತಾರೆ. ಆ ಸೋಲಾರ್ ಪ್ಯಾನಲ್ಸಿಂದ ನಮಗೆ ನೀರು ಹೊಡೆಯೋಕ್ಕೆ ಯೂಸ್ ಆಗುತ್ತೆ ಮತ್ತು ಅದನ್ನ ನಾವು ಯೂಸ್ ಮಾಡಿಕೊಂಡು ಆ ವ್ಯಾಟ್ಸ್ನ ನಾವು ಬೆಸ್ಕಾಮ್ಗೋ ಮಾರ್ಬೋದು. ಅದನ್ನು ಮಾರಿ ನಾವು ಅಮೌಂಟ್ನ ಅದರಿಂದ ಗಳಿಸ್ಬೋದು. ಈ ನಿಟ್ಟಿನಲ್ಲಿ ಕುಸುಂಬಿ ಯೋಜನೆಗೆ ಜಾಸ್ತಿ ಪ್ರಮೋಟ್ನ ಮಾಡ್ತಾ ಇದ್ದೀವಿ. ಹಾಗಿದ್ರೆ ಮೇಡಮ್, ಕೊನೆಯದಾಗಿ ತಮ್ಮ ಕೇಂದ್ರದಲ್ಲಿ ಸಿಗ್ತಿರುವಂಥ ಈ ಸ್ವಉದ್ಯೋಗ ಆಧಾರಿತ ಸಾಲ ಸೌಲಭ್ಯವನ್ನು ಪಡ್ಕೊಳ್ಳುವಂಥ ಯೋಜನೆಗಳ ಆನ್ಲೈನ್ ಆಧಾರಿತ ಸೇವೆಯನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಮುಖ್ಯವಾಗಿ ತರಬೇತಿಗಳನ್ನು ಪಡ್ಕೊಳ್ಳೋದ್ರಿಂದ ತಮ್ಮ ಕೇಂದ್ರದಲ್ಲಿ ಈ ಯೋಜನೆಗಳಿಗೆ ಅರ್ಜಿಯನ್ನು ಹಾಕೋ ನಿಟ್ಟಿನಲ್ಲಿ ಎಷ್ಟು ಅನುಕೂಲಕರ ಆಗುತ್ತೆ ಅನ್ನೋದು ಕುರಿತು, ಮತ್ತು ತರಬೇತಿಗೆ ಸೇರಿಕೊಂಡ್ರೆ ಹೇಗೆಲ್ಲ ಅವಕಾಶಗಳು ತಮಗೆ ಸಿಗುತ್ತವೆ ಅನ್ನೋದು ಕುರಿತು ಸಮುದಾಯದ ಕೇಳುಗರಿಗೆ ಹಾಗೂ ತಾಲೂಕಿನ ಜನತೆಗೆ ಏನು ಸಂದೇಶ ಅಥವಾ ಸಲಹೆಯನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ? ಟ್ರೈನಿಂಗ್ ಸ್ಟಾರ್ಟ್ ಆದ ತಕ್ಷಣ ಅವ್ರಿಗೊಂದು ಸೆಷನ್ ಇರುತ್ತೆ. ಹೆಂಗೆ ಅಂದರೆ ನಮ್ಮ ಹತ್ರ ಟ್ರೈನಿಂಗ್ ತೊಗೋತೀರಾ, ನೀವು ಹೆಂಗೆ ಕುರಿಕೋಳಿ ಸಾಕ್ತಿರ್ತೀರ ನಾವು ಚೆಕ್ ಮಾಡ್ತಾ ಇರ್ತೀವಿ. ದೆನ್ ನಿಮ್ಗೇನಾದರೂ ಉದ್ಯಮನ ಜಾಸ್ತಿ ಡೆವಲಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅವ್ರಿಗೆ ಯಾವ ಥರ ಲೋನ್ನ ಅಪ್ಲಿಕೇಶನ್ಗಳನ್ನ ಕೊಡ್ಬೋದು ಅಂತ ಮುಂದೆನೇ ಒಂದು ಸೆಷನ್ ಕೊಟ್ಬಿಟ್ಟಿರ್ತೀವಿ. ಮೊದಲೇ ಕೊಡ್ತೀವಿ. ಯಾಕೆ ಅಂತಂದರೆ ಅವ್ರಿಗೆ ಮುಂಚೆನೇ ಕೊಟ್ಟಾಗ ಈ ಥರ ಸೇವೆ ಸೌಲಭ್ಯಗಳಿದೆ, ನಾವು ಟ್ರೈನಿಂಗ್ ಮುಗಿಸ್ಬಿಟ್ಟು ಹೋದ್ಮೇಲೂ ನಾವು ಇದನ್ನ ಪಡ್ಕೋಬೋದು ಅಂತ ಅವ್ರ ಮನಸ್ಸಲ್ಲಿ ಅವಾಗೊಂದು ನಂಬಿಕೆ ಇರುತ್ತೆ ಅವ್ರಿಗೆ. ಟ್ರೈನಿಂಗ್ ಮುಗಿಸ್ಕೊಂಡು ಹೋದ್ರು ಈ ಥರ ನಾವು ಲೋನ್ಸ್ಗಳಿಗೆ ಅಪ್ಲಿಕೇಶನ್ ಹಾಕ್ಬೋದೇನೋ ಅಂತ. 50 ಜನ ಟ್ರೈನಿಂಗ್ ಬಂದಿರೋದ್ರು ಅದರಲ್ಲಿ ಇನ್ನೂ ಜಾಸ್ತಿ ನಾನು ಮಾಡ್ಕೋಬೇಕು ಅನ್ನೋರು 10 ಜನ ಇದ್ದೇ ಇರ್ತಾರೆ. ನಿಜವಾಗ್ಲೂ ಅವರ ಉದ್ಯಮವನ್ನು ಜಾಸ್ತಿ ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಸುಮಾರು ಜನ ಕೆಲಸ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ಯೂಸ್ ಆಗಲಿ ಅಂತ ಪ್ರತಿಯೊಂದು ಟ್ರೈನಿಂಗಲ್ಲೂ ನಾವು ಈ ಥರ ಲೋನ್ಸ್ಗಳನ್ನ ಕೊಡ್ತಾ ಇದ್ದೀವಿ. ಈ ಥರ ಲೋನ್ಸ್ ಇಚ್ಛೆ ಇರೋರು ಖಂಡಿತವಾಗ್ಲೂ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಈ ಥರ ಲೋನ್ಗಳಿಗೆ ಅಪ್ಲಿಕೇಶನ್ಗಳನ್ನ ಹಾಕ್ಸ್ಬೋದು ಅಂತ. ನಾನು ಏನೇನು ಲೋನ್ ಆವಾಗಲಿಂದ ಹೇಳಿದೆ ಈ ಲೋನ್ಗಳನ್ನೆಲ್ಲ ಬಗ್ಗೆನೂ ಕೂಡ ಸೆಕ್ಷನಲ್ಲಿ ಅವ್ರಿಗೆ ವಿವರವಾಗಿ ಹೇಳ್ತಾರೆ. ಈ ಥರ ಲೋನ್ಸ್ ಇದೆ, ಈ ಥರ ಅಪ್ಲಿಕೇಶನ್ಗಳನ್ನ ಹಾಕಿಸ್ಬೋದು ಅಂತ. ಮತ್ತು ಅವರು ಹಾಕ್ಸೋದಲ್ಲದೆ ನಿಮ್ಮ ಇನ್ ಕೇಸ್ ಯಾರಾದರೂ ನೀವು ಇಲ್ಲಿಗೆ ಟ್ರೈನಿಂಗ್ ಬರದೇ ಇರೋರು ಕೂಡ ನೀವು ಅಪ್ಲಿಕೇಶನ್ಗಳನ್ನ ಹಾಕಿಸ್ಬಹುದು ಅಂತಂದರೆ ಖಂಡಿತವಾಗ್ಲೂ ನಮ್ಮ ಕೆಂಚನಹಳ್ಳಿಗೆ ಬನ್ನಿ ಅಥವಾ ನಮಗೆ ಕಾಂಟ್ಯಾಕ್ಟ್ ಮಾಡಿ, ನಿಮಗೂ ಕೂಡ ಹಾಕೊಡ್ತೀವಿ ಅಪ್ಲಿಕೇಶನ್ಗಳನ್ನ. ಈ ಎಲ್ಲ ಅಪ್ಲಿಕೇಶನ್ಗಳು ಮತ್ತು ಲೋನ್ಗಳನ್ನು ಕುರಿತು ಹೆಚ್ಚಿನ ಮಾಹಿತಿ ಬೇಕು ಅಂದರೆ 99 00 08 02 40. ಮತ್ತೊಮ್ಮೆ ಹೇಳ್ತೀನಿ, 99 00 08 02 40 ಈ ನಂಬರ್ಗೆ ಕರೆ ಮಾಡುವುದರ ಮುಖಾಂತರ ಅಥವಾ ಕೆಂಚನಹಳ್ಳಿಗೆ ಭೇಟಿಯಾದರೆ ಅಲ್ಲೂ ಕೂಡ ನಿಮಗೆ ಮಾಹಿತಿಗಳನ್ನ ಕೊಡಲಾಗುತ್ತದೆ. ಭಾಳ ಸಂತೋಷ ಮೇಡಮ್. ಇಷ್ಟೊತ್ತು ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಅಂಗಸಂಸ್ಥೆ ಆದಂಥ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಮುಖಾಂತರ ವೃತ್ತಿಪರ ಹಾಗೂ ಕೌಶಲ್ಯ ಆಧಾರಿತ ತರಬೇತಿಗಳನ್ನು ಕೊಡೋ ಮುಖಾಂತರ ಅವರ ಒಂದು ಸ್ವಾಉದ್ಯೋಗ ಸೃಷ್ಟಿಸೋ ಮಾಡೋ ನಿಟ್ಟಿನಲ್ಲಿ ಅಥವಾ ಇರುವಂಥ ಸ್ವಾಉದ್ಯೋಗವನ್ನು ವೃದ್ಧಿಪಡಿಸೋ ನಿಟ್ಟಿನಲ್ಲಿ ಪ್ರಮುಖವಾಗಿ ಸಾಲ ಸೌಲಭ್ಯಗಳನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಯಾವ್ಯಾವೆಲ್ಲ ಯೋಜನೆಗಳಿಗೆ ಅರ್ಜಿಗಳನ್ನು ಸಲ್ಲಿಸೋ ಮುಖಾಂತರ ಆ ಫಲಾನುಭವಿಗೆ ಸಾಲ ಸೌಲಭ್ಯವನ್ನು ಕೊಡಿಸಲಾಗ್ತಿದೆ ಅನ್ನೋದು ಕುರಿತು, ಅದರ ಪ್ರಕ್ರಿಯೆ ಕುರಿತು ಭಾಳಷ್ಟು ಉಪಯುಕ್ತ ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ, ಸಮುದಾಯದ ಕೇಳುಗರಲ್ಲಿ ಒಂದಷ್ಟು ವಿಶೇಷ ಮಾಹಿತಿಯನ್ನು ತಾವು ತಿಳಿಸಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ನಿಮಗೂ ಕೂಡ ಧನ್ಯವಾದ ಸರ್. ಹಂಗೆ ಜನಧ್ವನಿ ಕಮ್ಯುನಿಟಿ ರೇಡಿಯೋಗೂ ಕೂಡ ಧನ್ಯವಾದ. ಯಾಕೆಂದರೆ ನಾವು ಮಾಡ್ತಾ ಇರೋ ಸೇವೆ ಬರೀ ನಮಗೆ ಯಾರು ಸಿಗ್ತಾರೆ ಅವ್ರಿಗೂ ಕೂಡ ಮಾಡದೆ ಎಲ್ಲರಿಗೂ ಹೋಗಬೇಕು ಅಂತ ಆಸೆ ಪಡ್ತಿದ್ದೀರಾ. ಆ ನಿಟ್ಟಿನಲ್ಲಿ ಎಲ್ರಿಗೂ ಹೋಗಲಿ ಅಂತ ನಾನು ಆಶಿಸ್ತೀನಿ ಸರ್.
ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಅಂಗಸಂಸ್ಥೆಯಾದ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಮುಖಾಂತರ ದೊರಕುತ್ತಿರುವ ವಿವಿಧ ರೀತಿಯ ವೃತ್ತಿಪರ ಕೌಶಲ್ಯಾಧಾರಿತ ತರಬೇತಿಗಳ ಜೊತೆಗೆ ಆ ತರಬೇತಿ ಆಧಾರಿತವಾಗಿ ಸ್ವಉದ್ಯೋಗ ಸೃಷ್ಟಿ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಹಾಗೆಯೇ ಸ್ವಉದ್ಯೋಗದ ಅಭಿವೃದ್ಧಿಯ ನಿಟ್ಟಿನಲ್ಲಿ ಸರ್ಕಾರದಿಂದ ಸಿಗುವಂಥ ವಿವಿಧ ರೀತಿಯ ಸ್ವಉದ್ಯೋಗ ಆಧಾರಿತ ಸಾಲ ಸೌಲಭ್ಯ ಅಥವಾ ಸಹಾಯಧನ ಯೋಜನೆಗಳಿಗೆ ಯಾವ ರೀತಿಯಾದಂಥ ಪ್ರಕ್ರಿಯೆ ಮುಖಾಂತರ ಅರ್ಜಿಗಳನ್ನ ಸಲ್ಲಿಸಿ ಆ ಫಲಾನುಭವಿಗಳಿಗೆ ಸೇವಾ ಸೌಲಭ್ಯಗಳನ್ನ ಅಥವಾ ಸಹಾಯಧನ ಸೌಲಭ್ಯಗಳನ್ನ ತಲುಪಿಸಲಾಗ್ತಿದೆ ಅನ್ನೋದು ಕುರಿತು ಒಟ್ಟಾರೆ ಪ್ರಕ್ರಿಯೆ ಕುರಿತು ಮಾಹಿತಿಯನ್ನು ಇದುವರೆಗೂ ನಮ್ಮ ಜೊತೆ ಹಂಚಿಕೊಂಡಂಥವರು ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಸಾಮಾಜಿಕ ಸವಲತ್ತು ಕಾರ್ಯಚಟುವಟಿಕೆಗಳ ಕಾರ್ಯಕರ್ತರಾದಂಥ ಶ್ರೀಮತಿ ಜಯಶ್ರೀರವರು. ಇದಾಗಿತ್ತು ಇವತ್ತಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರದೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಸಾಮಾಜಿಕ ಸವಲತ್ತು. ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ. ಪ್ರತಿ ಮಂಗಳವಾರ ಬೆಳಿಗ್ಗೆ 10:20ಕ್ಕೆ ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50ಕ್ಕೆ. ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.